ರುದ್ರ, ಊರಲ್ಲೇನು ಗಲಾಟೆ ನಡೆದಿದಂತೆ ಊರು ತುಂಬಾ ಸುದ್ದಿ ಹಬ್ಬಿಕೊಂಡಿದೆ. ಈ ವಿಷಯ ನಿಮ್ಗೆ ಗೊತ್ತೈತಿಲ್ಲ? ಗೊತ್ತೈತ್ರಿ ಜನರ. ಅದಕ್ಕಂತ ತಮ್ಮ ಕಾಣಬೇಕಂತ ಊರ್ ಜನರೆಲ್ಲ ಮನೆ ಹೊರಗೆ ನಿಂತಾರೆ. ಜನರ ಬರ್ಬರ್ತ ಊರು ಬಹಳ ಉಲಸಾಯ್ಲಿಕ್ಕೆ ನೋಡ್ರಿ. ನಿಮ್ಮನ ಮಗ ಕಾಳ ಊರಾಗ ತಪ್ಪು ಮಾಡ್ಯಾರ ಅಂತೀನಿ. ಅದಕ್ಕ ಅವ್ನು ಕರ್ಕೊಂಡು ಬಂದ ನೋಡ್ರಿ. ಹೌದಾ? ಎಲ್ಲಿದ್ದಾರ ಅವರು? ಕರಿ ಅವ್ರನ್ನ. ಆಯ್ತು ಜನರ. ರುದ್ರ, ಇವನು ಊರಲ್ಲಿ ಏನ್ ಮಾಡಿದ್ದಾನೆ? ಏನಂತ ಹೇಳ್ಬೇಕ್ರಿ ಜನರ? ಇವ ಹಿಂದೊಮ್ಮೆ ಇದೇ ಊರಾಗ ಕಳತನ ಮಾಡಿದ್ರಿ. ಒಮ್ಮೆ ಜೋಳದ ಗುಳಿಗೆ ಬೆಂಕಿ ಇಟ್ಟಿದ್ರಿ. ಅವತ್ತೇ ನೀವು ಇವನ್ ಕೈಗಾರ ಕತ್ತರಿಸಬಹುದಾಗಿತ್ತು. ಆದ್ರೆ ನೀವು ದೊಡ್ಡ ಮನಸ್ಸು ಮಾಡಿ ಇವ್ರು ಮಾಡಿದ ತಪ್ಪಿಗೆ ದಂಡ ವಿಧಿಸಿದ್ರಿ. ಇಷ್ಟು ಸಾಲದು ಅಂತ ತಿಳ್ಕೊಂಡು ಇವತ್ತು ಏನ್ ಮಾಡಿದ ಗೊತ್ತಾಯ್ತೇನ್ರಿ? ಮತ್ತೇನ್ ಮಾಡ್ದ ಇವನು? ಕೆಂಚನ ಮಗಳು ಕೂಲಿ ಕೆಲಸಕ್ಕಾದ ತೋಟಕ್ಕೆ ಹೊಂಟಾಗ ಅವಳ ಮೇಲೆ ಬಲಾತ್ಕಾರ ಮಾಡಕ ಪ್ರಯತ್ನ ಪಟ್ಟನ್ರಿ ಇವ. ಹೌದನಲೇ ಕಾಳ? ಅಪರಾಧ ಹೊರಿಸ್ತಾರೆ. ಮುಚ್ಚು ಬಾಯಿ ಬಡವ ರಾಸ್ಕಲ್. ಇದು ಎಲ್ಲಿರುವೆ? ಎಲ್ಲಿ ನಿಂತಿರುವೆ? ಯಾರ ಕಣ್ಮುಂದೆ ನಿಂತಿರುವೆ ಎಂಬುದು ನಿನ್ಗೇನಾದ್ರು ಅರಿವು ಇದೆಯಾ? ಸುತ್ತು 40 ಹಳ್ಳಿಗಳ ಜನರ ತೀರ್ಪು ಕೊಡುವ ನ್ಯಾಯವಂತರ ಮನೆ ಕಾಣುವುದು. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತನಾಡಿದರೆ ನಿನ್ನ ನಾಲಿಗೆ ಕತ್ತರಿಸಿಕೊಳ್ಳಬೇಕಾಗುತ್ತದೆ. ಈ ಜಮೀನ್ದಾರ್ ಬೆಟ್ಟ ದಣಿ ಹತ್ರ ಸತ್ಯವಂತರಿಗೆ ಬೆಲೆ ಇದೆ ಹೊರತು ನಿಮ್ಮಂತ ಸುಳ್ಳಿನ ಕಂತೆ ಕಟ್ಟು ಕಂತಿನ ನಾಯಿಗಳೇ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ನೀನು ಮಾಡಿದ ಅಪರಾಧ ಸತ್ಯವು ಸುಳ್ಳು ಎಂಬುದು ನಿನ್ನ ಬಾಯಿಂದಲೇ ಬಗಳು ಮಗನೇ. ಅವನ ಬಾಯಿಂದ ಏನ್ ಕೇಳ್ತೀರಿ ಜನರ? ನಿಮ್ ಹತ್ರ ಯಾರು ಸುಳ್ಳು ಹೇಳ್ತಾರೇನ್ರಿ? ಸುತ್ತ 40 ಹಳ್ಳಿಯ ಜನರು ಬಂದು ನಿಮ್ ಹತ್ರ ನ್ಯಾಯ ಕೇಳ್ತಾರ. ನೀವು ನ್ಯಾಯ ಮಾಡಿದ ಮೇಲೆ ಮುಗುದೇ ಹೋಯ್ತು. ಸಾಕ್ಷಾತ್ ಆ ದೇವರೇ ನ್ಯಾಯ ಮಾಡಿದಂಗ ನಿಮ್ಮನ್ನು ಹಿಡಿದು ನಿಮ್ಮ ಮುತ್ತಾಜರ ಕಾಲದವರೆಗೂ ನ್ಯಾಯವನ್ನು ಮಾಡ್ತಾ ಬಂದ ನ್ಯಾಯದ ಮನೆತನವಿದು. ಇಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮವೇ ಈ ಊರಿನ ಉಸಿರು. ಇಂಥ ಊರಿಗೆ ತಮ್ಮಂತವ್ರ ದಣಿಯಾಗಿರೋದು ನಮ್ಮಂತವ್ರ ಪುಣ್ಯ ರೀ. ನಿಮ್ಮಂತರ ಮನೆ ಜೀವಂತವಾಗಿರೋ ತನಕ ನಮ್ಮಂತವರು ಸುತ್ತ 40 ಹಳ್ಳಿ ಒಳಗ ನೆಮ್ಮದಿಯಿಂದ ಜೀವನ ಮಾಡ್ತೀವ್ರಿ. ಇಂಥ ಪವಿತ್ರವಾದ ನೆಲದಲ್ಲಿ ಇಂಥ ಒಂದು ಕೆಟ್ಟಗಳು ಹುಟ್ಟಬಾರ್ದಾಗ ಜನರ ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ಹೌದು, ನಿನ್ನ ಮಾತು ನಿಜವಿದೆ. ಇಂಥ ಪಾಪಿಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಲೇ ಕಾಳ, ಇವತ್ತಿನಿಂದ ನೀನು ಇಲ್ಲಿ ಬದುಕಬಾರದು. ರುದ್ರ, ಇವನನ್ನು ಕರೆದುಕೊಂಡು ಹೋಗಿ ಊರಾಚೆರು ಆಲದ ಮರಕ್ಕೆ ನೇಣಾಕಿ ಕೊಂದು ಸುತ್ತ 40 ಹಳ್ಳಿ ಜನರಿಗೆ ಡಂಗೂರ ಸಾಗಿಸಿ ಅವರ ಕಣ್ಣು ಮುಂದೆ ನೇಣು ಹಾಕಿ ಕೊಂದುಬಿಡು. ಆಗ ಗೊತ್ತಾಗುತ್ತೆ ಈ ಜಮೀನ್ದಾರ್ ಬೆಟ್ಟಪ್ಪ ಕೊಡ್ತಾ ಇರೋ ತೀರ್ಪು ಏನು ಅಂತ. ಇದು ಈ ಜಮೀನ್ದಾರ್ ಬೆಟ್ಟಪ್ಪ ಕೊಡ್ತಾ ಇರೋ ತೀರ್ಪು. ಸಮಸ್ಯೆನ ಬಹಳ ಸರಳವಾಗಿ ಬಗೆಹರಿಸ್ಬಿಟ್ಟೆ ನೋಡ್ರಿ. ದೊಡ್ಡದಣ್ಣ ನನಗೆ ನಿಮ್ಮ ಹತ್ರ ಕೂಡ ದೊಡ್ಡ ಗುಣ ಐತ್ರಿ. ಆದ್ರೆ ನಿಮ್ಮಂತ ಪುಣ್ಯವಂತರಿಗೆ ಆ ಪರಮಾತ್ಮ ಮಕ್ಕಳ ಸಂತಾನ ಏನ್ ದೊಡ್ಡ ಪಾಪ ರೀ ಅಪ್ಪರ, ದೊಡ್ಡ ಪಾಪ. ಹೌದು, ನಮಗೆ ಮದುವೆಯಾಗಿ 3 ವರ್ಷ ಕಳೆದ್ರು ಮಕ್ಕಳ ಸಂತಾನ ದೊರೆಯಲಿಲ್ಲ. ಅದಕ್ಕಂತ ನಾವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ
ನಿಮ್ಮಂತ ಪ್ರಜೆಗಳೇ ನಮ್ಮ ಮನೆಯ ಆಳು ಮಕ್ಕಳನ್ನು ತಿಳಿದರಾಯಿತು. ನಿಮ್ಮಂತ ದೀನ ದಲಿತರೇ ಈ ಮನೆಯ ಬಂಧುಗಳು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದ್ರೆ ಅದಕ್ಕೆ 7 ಜನ್ಮ ಪಡೆಯಬೇಕು. ಈ ಮನೆತನಕ್ಕೆ ನೀನಿಟ್ಟ ವಿಶ್ವಾಸ ಅಭಿಮಾನ ಎಂದೂ ಬರಬಾರದು. ರುದ್ರ, ನೀನು ಈ ಮನೆಯ ಆಳು ಮಗ. ಈ ಮನೆಯ ಮಗನಲ್ಲ ನೀನು, ಈ ಮನೆಯ ಮಗನು. ತಡೆಯರ ಎಂಥ ಮಾತಾಡಕ್ಕಿರ್ತಾರೆ, ಎಂಥ ಮಾತಾಡಕ್ಕಿರ್ತಾರೆ. ನಮ್ಮನ್ನ ನಿಮ್ಮ ಮಕ್ಕಳಂತೆ ಪ್ರೀತಿಯಿಂದ ಕಂಡ್ರು ಕೂಡ ನಾವು ಯಾವತ್ತಿಗೂ ಈ ಮನೆ ಮಕ್ಕಳಾಗಲಿಕ್ಕೆ ಸಾಧ್ಯನೇ ಇಲ್ಲ ತಡೆಯರ. ಯಾಕಂದ್ರೆ ದುಡಿಯೋರ ಮನೆಯಲ್ಲಿ ಆಳಮಗ ಎಂದೂ ಯಜಮಾನ ಆಗಲಾರ. ಯಜಮಾನಿ ಆಗ್ತಾನೆ, ಆಳಮಗನ ಇರ್ತಾನೆ. ನಮ್ಮ ಮುತ್ತಜ್ಜನ ಕಾಲದಲ್ಲಿ ಕೂಡ ನಾವು ಈ ಮನೆಗೆ ದುಡಿತಾ ಬಂದೀವಿ. ನೀವು ಕೂಡ ನಮ್ಮನ್ನ ಮಕ್ಕಳಂತೆ ಪ್ರೀತಿಯಿಂದ ಕಾಣ್ತಾನೆ ಬಂದಿದ್ದೀರಿ. ಅದಕ್ಕಾಗಿ ಜನರ ನಿಮ್ಗೊಬ್ಬ ಮಗ ಹುಟ್ಟಿದ್ರೆ ಊರಾಗಿರುವ ಎಲ್ಲ ದೇವರಿಗೆ ತುಪ್ಪು ತಿಮ್ಮ ಬೆಳಕಿನಂತ ಹರಕೆ ಹೋಗ್ತೀನಿ. ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗ್ಬೇಕಾದ್ರೆ ಈ ಮನೆತನದ ಪುಣ್ಯವಿದೆ. ಇಲ್ಲಿ ತಂದೆಯರ ನನ್ನ ಪುಣ್ಯ ಈ ಮನೆಗೆ ಎಲ್ಲಿಯಪ್ಪವರ, ಈ ಮನೆಯ ಅನ್ನ ತರುಣ ತಿನ್ನುವ ಪುಣ್ಯ ನನಗೈತ್ರಿ. ಈ ನಿಮ್ಮ ಋಣನ ನಾನು ಯಾವ ಜನ್ಮದಲ್ಲಿ ತೀರಿಸ್ತೇನೋ ಏನೋ ಆ ದೇವರೇ ಬರಲ್ಲ. ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಆ ದೇವರು ತಂದಿರ್ತಾನೆ. ಹಾ, ಎಲ್ಲಿ ನೀನು ಸ್ವಲ್ಪ ಹೋಗ್ಬೇಕು. ಮಹಾದೇವಿ, ದೇವಸ್ಥಾನಕ್ಕೆ ಹೋಗಿದ್ದೀಯ? ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬಂದೆ. ತೆಗೆದುಕೊಳ್ಳಿ. ಮಹಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಪೂಜೆ ಅಭಿಷೇಕ ಮಾಡಿಸಿ ಬರುವೆಲ್ಲ, ದೇವರ ಹತ್ರ ಏನಾದರೂ ಅರ್ಕೆ ಬಿಟ್ಕೊಂಡಿದ್ಯಾ? ಹೌದ್ರಿ, ನಿಮ್ಮಂತ ನೀತಿವಂತ ಪುಣ್ಯವಂತ ನನ್ನ ಗಂಡನಾಗಿ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯ ಅಂತ ನನಗೆ ಮದುವೆಯಾಗಿ 3 ವರ್ಷ ಗತ್ತಿದ್ರು ನಮಗೊಂದು ಮಕ್ಕಳಾಗ್ಲಿಲ್ಲ. ಆದಷ್ಟು ಬೇಗನೆ ಸಂತಾನ ಭಾಗ್ಯವನ್ನು ಲಭಿಸುವಂತ ನಿತ್ಯ ನನ್ನ ದೇವರಲ್ಲಿ ಅಭಿಷೇಕ ಮಾಡಿಸ್ತಾ ಇದ್ದೀನಿ. ನಮ್ಗೊಂದು ಮಗು ಹುಟ್ಟಿದ್ರೆ ನಮ್ ಜನ್ಮ ಸಾರ್ಥಕವಾಗುತ್ತೀರಿ. ಮಾದೇವಿ, ಈ ನಿನ್ನ ಆಶೆಯನ್ನು ಪೂರೈಸಲು ಮೊದಲು ಆ ದೇವರು ಕಣ್ತಿರ್ಬೇಕಲ್ಲ. ನೋಡು ಮಾದೇವಿ, ಇಲ್ಲದ ಆಶೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಬೇಡ. ಏಕೆಂದ್ರೆ ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಈ ಹೆತ್ತವರ ಮನೆತನಕ್ಕೆ ಮುತ್ತುಗಳಾಗ್ಬೋದು, ನವರತ್ನಗಳು ಆಗ್ಬೋದು. ಒಂದು ವೇಳೆ ತಪ್ಪಿ ಹುಟ್ಟಿದರೆ ಈ ಹೆತ್ತವರ ಮನೆತನಕ್ಕೆ ಕುತ್ತುಗಳಾಗ್ಬೋದು, ಕತ್ತರಿಸುವ ಕಟುಕರು ಆಗ್ಬೋದು. ಅದಕ್ಕೆ ಬಯಸಿ ಬೇಡುವುದು ಬೇಡ ಮಹಾದೇವಿ. ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ಅದಕ್ಕೆ ನೀನು ಈ ರೀತಿ ಪೂಜೆ ಅಭಿಷೇಕ ಮಾಡೋದನ್ನ ನಿಲ್ಲಿಸ್ಬಿಡು ಮಾದೇವಿ, ನಿಲ್ಲಿಸ್ಬಿಡು. ಯಾಕ್ರಿ ನಿಮ್ಗೆ ದೇವ್ರ ಮೇಲೆ ಇಷ್ಟೊಂದು ಕೋಪ? ನಾನು ದೇವರಿಗೆ ಮಾಡುವ ಪೂಜೆ ವ್ಯರ್ಥವಾಗುವುದು ಅಂತ ನೀವು ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇಂದಲ್ಲ ನಾಳೆ ಆದ್ರೂ ಆ ದೇವರು ನಮಗೊಂದು ಮಗುವನ್ನು ಕರುಣಿಸ್ತಾನೆ. ಅವನೇ ಈ ಮನೆಯ ದೀಪ.
ಅವನು ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ದನಿಯಾಗಿ ದೊಡ್ಡ ಗೀತೆಯನ್ನು ತರ್ತಾನೆ ಈ ಮನೆಗೆ. ನನ್ನ ಆಸೆ ಪೂರೈಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಸ್ವಾಮಿ. ಅಂದ್ರೆ ನಿನ್ನ ಆಸೆ ಈಗ ನೀನ್ ಏನ್ ಹೇಳ್ತಾ ಇದೆ ಮಹಾದೇವಿ? ನಾನು ಉಂಟ ಅಂದ್ರೆ ಈಗಾಗ್ಲೇ ಆ ದೇವರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾನೆ. ಏನ್ ಹೇಳ್ತಾ ಇದ್ದೀನಿ? ಈ ಮಾತು ಸತ್ಯನಾ? ನಾನೀಗ 3 ತಿಂಗಳು ಬರ್ತೀನಿ. ಹಿಂದೆ ನೀನು ಎಷ್ಟೋ ಸಲ ನಾಚಿಕೊಂಡ್ರು ನನ್ನ ಮನ ಬರೀ ನಗುತ್ತಿತ್ತು. ಆದ್ರೆ ಇಂದು ಈ ನಿನ್ನ ನಾಚಿಕೆ ಸೌಂದರ್ಯವನ್ನು ನೋಡ್ತಾ ಇದ್ರೆ ನನ್ನ ಮನದಲ್ಲಿ ಸಪ್ತ ಸ್ವರದಿಂದ ರಾಗ ಮಿಟ್ಟಿದ ಕಾಣ್ತದೆ ಮಹಾದೇವಿ. ನನ್ನ ಮನ ಕೂಗುತ್ತಿದೆ ಮಹಾದೇವಿ, ಕೂಗುತ್ತಿದೆ. ಏನೆಂದು? ನಿನ್ನನ್ನು ಬೇಗನೆ ಅಪ್ಪಿಕೊಳ್ಳಲು. ಏನ್ ತಿಳ್ಕೊಂಡಾರು?
ಸುಳ್ಳಿಲ್ಲ